ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದಲ್ಲಿ ಸೂರ್ಯ ಸಿಟಿನಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಭಾಗದ ಮುಖಂಡರುಗಳು, ವಿಶೇಷವಾಗಿ ಮಂಜಣ್ಣ ಅವರು ಇರ್ಬೋದು, KP ರಾಜುರವರು ಇರ್ಬೋದು, ದೇವೇಗೌಡರು ಇರ್ಬೋದು, ರವಿ ಅಣ್ಣ ಇರ್ಬೋದು, ಇನ್ನು ಸಾಕಷ್ಟು ಜನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು ಕಳೆದ ಒಂದು ವಾರದ ಹಿಂದೆನೇ ತೀರ್ಮಾನ ಮಾಡಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಅವರೇನು ತಮಗೆ ಮೀಡಿಯಾ ಮೂಲಕನೂ ಬಹುಶಃ ಕರೆದು ಪತ್ರಿಕಾಗೋಷ್ಠಿ ನಡೆಸಿದ್ದನ್ನು ಕೂಡ ನಾನು ನೋಡಿದ್ದೇನೆ. ಇವತ್ತೇನು ವಿಶೇಷವಾಗಿ ನಾನು ಈ ರೀತಿಯಾದಂಥ ಕಾರ್ಯಕ್ರಮಗಳು ಎಲ್ಲೂ ಕೂಡ ಇಟ್ಕೊಂಡಿಲ್ಲ. ಅದಕ್ಕೆ ಕಾರಣ ಇವತ್ತು ಇಲ್ಲಿ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರೂಪಾಯಿ ಹಣಕಾಸು ಖರ್ಚು ಮಾಡೋದಕ್ಕಿಂತ ಸಮಾಜದಲ್ಲಿ ಯಾರು ದುರ್ಬಲರಿರ್ತಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಿಗೆ ಈ ಒಂದು ಹಣ ಇವತ್ತು ಈ ಕಾರ್ಯಕ್ರಮ ಮಾಡುವ ಮೂಲಕ ವೆಚ್ಚ ಮಾಡೋದ್ರ ಬದಲು ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ಬಡ ಕುಟುಂಬದ ಜೀವನದ ಒಂದು ಉದ್ಧಾರಕ್ಕೋಸ್ಕರ ಇವೆಲ್ಲವನ್ನು ಮುಡಿಪಿಟ್ರೆ ಬಹುಶಃ ನನಗೂ ಕೂಡ ನನ್ನ ಹುಟ್ಟುಹಬ್ಬ ಭಾಳ ಅರ್ಥಪೂರ್ವಕವಾಗಿ ಆಚರಣೆ ಮಾಡಿದ್ದೀವಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರ್ತದೆ. ಆದರೆ ಇವತ್ತು ಮಂಜಣ್ಣ ಅವರು ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತಿನ ದಿನವೇ ಮಾಡಬೇಕಾದ್ರೆ 18ಕ್ಕೆ ಮುಂಚೆ ಇದ್ದಂಥದ್ದು ಕಾರ್ಯಕ್ರಮ ಕೊನೆಗೆ ಉಡ್ದಬ್ಬ ಇರೋದ್ರಿಂದ ಉಡ್ದಬ್ಬದ ದಿನವೇ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿದರು ರಾಜುರವರು, ಮಂಜಣ್ಣ ಅವರು. ಹಾಗಾಗಿ ಬಂದಿದ್ದೇನೆ. ಇಲ್ಲಿ ವಿಶೇಷವಾಗಿ ನಿಮ್ಮೆಲ್ರಿಗೂ ಅನ್ನಿಸ್ಬೋದು, ಏನಪ್ಪ ಆನೇಕಲ್ಲಲ್ಲಿ ಜನತಾದಳ ಪಕ್ಷ ಅಷ್ಟು ಗಟ್ಟಿಯಾಗಿದೆಯಾ ಸಂಘಟನೆ ಅಂತಕ್ಕಂಥದ್ದು. ಮುಂದಿನ ಚುನಾವಣೆಗಳು ಇನ್ನೂ 2.5 ವರ್ಷ ಇದೆ. ಆದರೆ ಈಗ ನಮಗಿರ್ತಕ್ಕಂಥದ್ದು ಸ್ಥಳೀಯ ಚುನಾವಣೆಗಳನ್ನ ಈ ವರ್ಷ ಎದುರಿಸ್ತೇವೆ. ಇದು ಕಾರ್ಯಕರ್ತರ ಚುನಾವಣೆ. ನಮ್ಮ ಚುನಾವಣೆಗಳಲ್ಲಿ ಕಾರ್ಯಕರ್ತರು ದುಡಿತಾರೆ. ಈ ಚುನಾವಣೆಗಳಿಗೆ ನಾಯಕರುಗಳು ಕಾರ್ಯಕರ್ತರನ್ನ, ಹೆಚ್ಚು ಕಾರ್ಯಕರ್ತರುಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ವೇದಿಕೆ ಸ್ಥಳೀಯ ಚುನಾವಣೆಗಳಲ್ಲಿ ನಮಗೆ ಅವಕಾಶಗಳಿದೆ. ಆ ಅವಕಾಶನ ಇವತ್ತು ಸಂಘಟನೆ ಮೂಲಕ ಇದು ಸದುಪಯೋಗವನ್ನು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ. ನಾನು ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿರಂತರವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದಲ್ಲಿ ಸೂರ್ಯ ಸಿಟಿನಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಭಾಗದ ಮುಖಂಡರುಗಳು, ವಿಶೇಷವಾಗಿ ಮಂಜಣ್ಣ ಅವರು ಇರ್ಬೋದು, KP ರಾಜುರವರು ಇರ್ಬೋದು, ದೇವೇಗೌಡರು ಇರ್ಬೋದು, ರವಿ ಅಣ್ಣ ಇರ್ಬೋದು, ಇನ್ನು ಸಾಕಷ್ಟು ಜನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು ಕಳೆದ ಒಂದು ವಾರದ ಹಿಂದೆನೇ ತೀರ್ಮಾನ ಮಾಡಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಅವರೇನು ತಮಗೆ ಮೀಡಿಯಾ ಮೂಲಕನೂ ಬಹುಶಃ ಕರೆದು